ಸರ್ ಕ್ಯಾಪ್ಸಿಕಮ್ ಆದಮೇಲೆ ನಾವು ಕಲ್ಟಿವೇಷನ್ ಮಾಡಿಸ್ಬೇಕಾಯ್ತು, ಕಲ್ಟಿವೇಷನ್ ಮಾಡಿಲ್ಲ. ಅದೇ ಬಿಡ್ಗೆ ಗೊಬ್ಬರ ಲಾಗೋಡೆಲ್ಲ ಹಾಕ್ಬಿಟ್ಟು ಉಣಿದ್ದೀವಿ. 2 ವೆರೈಟಿ ಹಾಕಿದ್ದೀವಿ. ಇದು ಬಿ ವೈಟು ನಾವು ನೋಡ್ತಾ ಇರೋದು ಈಗ. ಇನ್ನು ಸ್ವಲ್ಪ ಆ ಕಡೆ ಅರ್ಧದಿಂದ ಆ ಕಡೆಗೆ ಬುಷ್ಕಿನ್ ವೈಟ್ ಹಾಕಿದ್ದೀವಿ. 1 ಎಕರೆಯಲ್ಲಿ 22,000 ಗಿಡ ಪ್ಲಾಂಟಿಂಗ್ ಹಾಕಿದ್ವಿ. 2.5 ರೂಪಾಯಿ ಬೀಳ್ತದೆ ಒಂದು ಸಸಿ. ಇದು ನಡೀತಾ ಇದೆ, ಹಾರ್ವೆಸ್ಟಿಂಗ್ ಚೆನ್ನಾಗಿ ನಡೀತಾ ಇದೆ. ಡೆಕೋರೇಷನ್ಗೆ ಜಾಸ್ತಿ ಹೋಗ್ತದೆ. ನಾವು ಕಡ್ಡಿ ಏನು ಕಟ್ ಮಾಡ್ತಾ ಇಲ್ಲ, ಬೋಡಿ ಕೀಳ್ತಾ ಇದ್ವಿ, ಫುಲ್ ಇಲ್ಲಿಗೆ ತೆಗಿತಾ ಇದ್ದೀವಿ. ಬೆಟ್ಟಕ್ಕೆ ಹೋಗ್ತದೆ, ಮಾಮೂಲಿ ತೋಮಲೆಗನ್ ಮಾಡ್ತಾರೆ, ಅದಕ್ಕೆಲ್ಲ ಹೋಗ್ತದೆ. ಗಿಡ ನೆಟ್ಟಿ ಈಗ ಆಲ್ರೆಡಿ 4.5 ತಿಂಗಳು ಹೂವು ಸ್ಟಾರ್ಟ್ ಆಗೈತೆ. ತುಮಕೋಯಲ್ಲಿ ಬರಬೇಕಾದ್ರೆ ಒಂದು 5.5-6 ತಿಂಗಳು ಟೈಮ್ ತಗೊತದೆ. ನಾವು ಮಾಡಿರೋ ಸೀಸನಲ್ಲಿ ಆದರೆ ಡಿಸೆಂಬರ್ ಜನವರಿ ಪ್ಲಾಂಟಿಂಗ್ ಮಾಡಿದ್ರೆ ಇನ್ನೂ ಬೇಗ ಹೂವು ಬರ್ತದೆ. ಲೇಬರ್ ಕಡಿಮೆ ಇರೋದ್ರಿಂದ ಒಂದು ಸೈಡಿಂದ ಕಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಸೈಡ್ ಮುಗಿಯೋದ್ರೊಳಗಡೆ ಮತ್ತೆ ಆ ಕಡೆ ಸ್ಟಾರ್ಟ್ ಆಗಿರ್ತದೆ. 300, 350, 400ವರೆಗೂ ಇತ್ತು. ಈಗೆಲ್ಲ ಫುಲ್ ಡೌನ್ ಆಗೈತಿ. ಇನ್ನು 250ಇಂದ 300 ಲಾಸ್ಟ್. 2 ಲಕ್ಷ ಖರ್ಚಾಗಿದೆ ಮೇಂಟೆನೆನ್ಸು ಎಲ್ಲ. ಡ್ರಿಪ್ ಇರಿಗೇಷನ್ ಎಲ್ಲ ನಮ್ಮದು ಇದ್ದಿದ್ದರಿಂದ ಸೋಸಿ ಗೊಬ್ಬರ ಕಡ್ಡಿ ದಾರ ಹಾಕ್ಸಿರೋದು ಲೇಬರು. ಮೇಯ್ನ್ ಏನಂದರೆ ಇದರಲ್ಲಿ ಕಳೆಗಳು ತೆಗೆಸೋ ಸಮಸ್ಯೆ ಇಲ್ಲ. ಸ್ಕ್ರೀನಲ್ಲಿ ಇದೆ ಮೇಲೆ ಬಿಸಿ ಜಾಸ್ತಿ ಇದ್ರೆ ಕ್ಲೋಸ್ ಮಾಡಿಬಿಟ್ರೆ ನೆಳ್ಳಾಗ್ತದೆ. ಹಂಗಾಗಿ ಹೂವು ಮೊತ್ತ ಒಳ್ಳೆ ಕ್ವಾಲಿಟಿ ತೆಗಿಬೋದು. ನೋಡಿ ಈ ಸೈಜ್ ಇದೆ. ಬಿಟ್ಟು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ. ಆದರೆ ನಾವು ಇದನ್ನು ಜಾಸ್ತಿ ದಪ್ಪ ಮಾಡೋಕ್ಕೋದ್ರೆ ಕೆಳಗಡೆ ಇರೋ ಮಗ್ಗು, ಈ ಮಗ್ಗು ಡೆವಲಪ್ಮೆಂಟ್ ಆಗೋಲ್ಲ ಬೇಗ. ಆದಷ್ಟು ಬೇಗ ಇದು ತೆಗಿಬೇಕು. ಇದು ತೆಗೆದ್ರೆ ಇದು ಡೆವಲಪ್ಮೆಂಟ್ ಆಗ್ತವೆ. ಹಂಗಾಗಿ ನಾವು ಈ ಸೈಜ್ಗೆ ತೆಗಿತಾ ಇದ್ದೀವಿ. ಇನ್ನೂ ಜಾಸ್ತಿ ದೊಡ್ಡದು ಮಾಡ್ತಾ ಇಲ್ಲ. ಇರೋ ಮಗ್ಗೆಲ್ಲ ಖಾಲಿ ಬೇಕಾದ್ರೆ ಸುಮಾರು 4 ತಿಂಗಳು ಟೈಮ್ ತಗೊತದೆ. ಕ್ಲೋಸ್ ಮಾಡ್ಕೊಂಡು ಕಲ್ಟಿವೇಷನ್ ಮಾಡ್ಕೊಂಡು ಭೂಮಿ ಆರಿಸ್ಬಿಟ್ಟು ಮತ್ತೆ ಏಪ್ರಿಲ್ ಮೇಗ ಕ್ಯಾಪ್ಸಿಕಮ್ಗೆ ಹೋಗ್ತೀವಿ.